ಕೆಲವೊಂದ್ಸತಿ ಇದೇ ಪ್ರಾಬ್ಲಮ್ಮು. ಅಲ್ಲೇನಾದರೂ ಬ್ಯಾರಿಡ್ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಿದ್ರೆ ನಾನು ಬರೋಕ್ಕೆ ಹೋಗ್ತಾ ಇರಲಿಲ್ಲ. ಇವಾಗ ಇಲ್ಲಿ ರೈಟ್ ಹೋಗಿ ಆಮೇಲೆ ಲೆಫ್ಟ್ ಹೋಗ್ಬೇಕು. ಏನು ಎಲ್ಲಿ ಟಚ್ ಆಗಿಬಿಡುತ್ತೆ ಅನ್ನೋದು ಬೇರೆ ಭಯ. ಬೇಡ, ಹಂಗೆ ಹೋಗ್ಬಿಡೋಣ. ಮಾಡೋ ಕೆಲಸಗಳು ಮಾಡ್ತಾರೆ, ಈ ಥರ ಮಾಡಿಬಿಡ್ತಾರೆ. ಹಾಗೆ ಬೋರ್ಡ್ಗಳಿರಲ್ಲ, ಮತ್ತು ಬ್ಯಾರಿಡ್ ಗೇಟ್ಗಳು ಕರೆಕ್ಟಾಗಿರಲ್ಲ, ಒಬ್ಬರು ಪೊಲೀಸವ್ರು ಕರೆಕ್ಟಾಗಿ ನಿಂತಿರಲ್ಲ. ಇಲ್ಲೇ ಇದ್ದೀನಿ, ಮನೆಯಿಂದ 1 ಕಿಲೋಮೀಟ್ರ್ ದೂರನೂ ಬಂದಿಲ್ಲ. ಇನ್ನು 1000 ಕಿಲೋಮೀಟ್ರಿಗೆ ಫಸ್ಟ್ ಸರ್ವಿಸ್ ಇರುತ್ತೆ. R15 ತೊಗೊಂಡಾಗ ಒಂದು ಸತಿನೂ ನಂದು ಯೂಸ್ ಹೋಗಿಲ್ಲ. ಕ್ಲೀನರ್ಸ್ಗೆ ಸಪೋರ್ಟ್ ಮಾಡಿಕೊಂಡು ಇರಿ ಅಂತ ಹೇಳ್ತೀನಿ. ಇಲ್ಲೂ ಒಂದು ಮಾಲ್ ಆಗ್ತಾಯಿದೆ. ಗಾಡಿ ಇಲ್ಲೆಲ್ಲಾದ್ರೂ ನೆಳ್ಳಿಗೆ ಹಾಕ್ಬಿಟ್ಟು ನೋಡಿ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ನನಗೆ ಆ್ಯಕ್ಚುಲಿ ಬ್ಲೂ ಕಲರ್ ತಗೋಬೇಕು ಅಂತ ಇತ್ತು. ಅದರಲ್ಲೂ ತುಂಬ ಫ್ಯೂಚರ್ಸ್ ಇದೆ. ಚಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸಾಟರ್ಡೆ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೆ. ದೇವನಹಳ್ಳಿ ಹತ್ರ ಇರೋದು. ಇದೇ ಬ್ಲ್ಯಾಕ್ ಕಲರ್ ನೋಡ್ತಿದ್ದೀರಲ್ಲ, ಇದು ನಿನ್ನೆ ಇನ್ಸ್ಟಾಲ್ ಮಾಡಿದ್ದು. ಮುಂಚೆ ಕಂಪ್ನಿದ ಸ್ಟಾಕ್ ಇತ್ತು. ಸ್ಟಾಕ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಸೊ ಅದಕ್ಕೆ ನಿನ್ನೆ ಇದನ್ನು ಇನ್ಸ್ಟಾಲ್ ಮಾಡಿದೆ. ನಾನು ಆ್ಯಕ್ಚುಲಿ ಹೋದ ವಾರ ಬಿಟ್ಟು ಹೋದ ವಾರ ಊರಿಗೆ ಹೋಗಿದ್ದೆ ಮೊಹರಂಗಂತ. ಅದೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದಾದಮೇಲೆ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಗಾಯ್, ಸಾರಿ. ನಾನು ಇಲ್ಲೇನೋ JCB ಎಳಿತಾವ್ರೆ. ನಮ್ಮ ಸಂಜಯ್ ನಗರ್ ಅಂತೂ ಫುಲ್ ಇವಾಗ ಕನ್ಸ್ಟ್ರಕ್ಷನಲ್ಲಿದೆ ಗೈಸ್. ಯಾವ ರೋಡಲ್ಲಿ ಹೋದರೆ ನಾವು ಮೇನ್ ರೋಡ್ಗೆ ಹೋಗ್ತೀವಿ ಅಂತಲೇ ಗೊತ್ತಾಗಲ್ಲ. ಹೋಗ್ಬಿಟ್ಟು ಯೂಟರ್ನ್ ಮಾಡ್ಕೊಂಬರ್ಬೇಕು. ಇಲ್ಲಿ ನೋಡ್ಬೋದು ನೀವು, ಪೈಪ್ಲೈನು ಅದು ಇದು ಅಂತ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಇಲ್ಲಂತೂ CC ರೋಡ್ ಮಾಡ್ತವ್ರೆ. ಆಗಲ್ಲ ಅನ್ಸುತ್ತೆ, ಯೂಟರ್ನ್ ಮಾಡಲೇಬೇಕು. ಪಕ್ಕದ ರೋಡಿಂದ ಬರೋಣ. ಕೆಲವೊಂದು ಸತಿ ಇದೇ ಪ್ರಾಬ್ಲಮ್ಮು. ಅಲ್ಲೇನಾದರೂ ಬ್ಯಾರಿಡ್ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಿದ್ರೆ ಅಥವಾ ರೋಡ್ ಇಲ್ಲ ಅಂತ ಹೇಳಿದಿದ್ರೆ ನಾನು ಬರೋಕ್ಕೆ ಹೋಗ್ತಾ ಇರಲಿಲ್ಲ. ಇವರು ಬ್ಯಾರಿಡ್ ಗೇಟ್ ಓಪನ್ ಇಟ್ಟಿರೋದ್ರಿಂದ ನಾನು ರೋಡ್ ಇದೆ ಅಂದ್ಕೊಂಡು ಬಂದೆ. ನೋಡಿದ್ರೆ ಇಲ್ಲಿ ರೋಡ್ ಇರಬೇಕು, ಆ ಕಡೆಯಿಂದ ಬರಬೇಕು. ಯಾವ ಬರೋಷ್ಟರಲ್ಲಿ ರೋಡ್ ಕ್ಲೋಸ್ ಮಾಡಿಬಿಟ್ಟಾನೆ. ಜನ್ಮಕ್ಕೆ ಹೋಗೋ. ದೇವನಹಳ್ಳಿ ಸೈಡವ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದು ಗಾಡಿ ಒಂದು ಫೋಟೋ ಹಾಕಿರ್ತೀನಿ. ಇದ್ರ ಜೊತೆ ಗಾಡಿ ಹೆಂಗೆ ಕಾಣಿಸುತ್ತೆ ಅಂತ ಒಂದು ಸತಿ ಹೇಳಿ ನೋಡೋಣ. ಕಂಪ್ನಿಯಿಂದನೇ ಚೆನ್ನಾಗಿತ್ತ ಅಥವಾ ಇದು ಚೆನ್ನಾಗಿದೆಯಾ ಅಂತ ನಿಮ್ಗೇನು ಅನಿಸುತ್ತೆ ಅಂತ ಒಂದು ಸತಿ ಹೇಳಿ. ಇಲ್ಲಿಂದ ಮೇನ್ ರೋಡ್ಗೆ ಹೋಗಬೇಕು ಅಂದರೆ ತಿರ್ಗಾ ಹಿಂಗೆ ಸ್ಟ್ರೈಟ್ ಹೋದರೆ ಸಾಕಾಗಿತ್ತು. ಇವಾಗ ಇಲ್ಲಿ ರೈಟ್ ಹೋಗಿ ಆಮೇಲೆ ಲೆಫ್ಟ್ ಹೋಗಬೇಕು, ಅದೇ ಕಷ್ಟ. ಇಲ್ಲೂ ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಿಂಗೆ ಸೀದಾ ಹೋದರೆ ಮತ್ತೆ ನಾನು ಯೂಟರ್ನ್ ಹೊಡಿಬೇಕು. ಇಲ್ಲಿ ರೈಟ್ಗೆ ಹೋಗ್ಬಿಟ್ಟು ಮತ್ತೆ ಆ ಕಡೆ ಸೈಡು ಯೂಟರ್ನ್ ಮಾಡಬೇಕು. ನನಗೆ ಇಲ್ಲಿ ಹೋಗೋಕ್ಕಾಗಲ್ಲ ಅನ್ಸುತ್ತೆ. ನೋಡೋಣ ಬನ್ನಿ, ಹಿಂಗೆ ಇಲ್ಲಿ ರೈಟ್ಗೆ ಹೋಗ್ತಾವೆ, ಹಿಂಗೆ ಹೋಗ್ಬೋದು ಅನಿಸುತ್ತೆ. ನೋಡೋಣ ಎಲ್ಲಿ ಟಚ್ ಆಗಿಬಿಡುತ್ತೆ ಅನ್ನೋದು ಬೇರೆ ಭಯ. ಬೇಡ, ಹಂಗೆ ಹೋಗ್ಬಿಡೋಣ. ಜೀವನನೇ ಬೇಜಾರಾಗ್ಬಿಡುತ್ತೆ. ಎಂಥ ಹಣೆ ಬರೋರು ಇದು ಸಂಜಯ್ ನಗರಲ್ಲಿ. ಎಲ್ಲ ಒದ್ದಾಡ್ತವ್ರೆ. ಒಬ್ರಿಗಾದ್ರೂ ಕರೆಕ್ಟಾಗಿ ಬೋರ್ಡ್ ಆದರೂ ಹಾಕ್ಬೇಕಲ್ವಾ? ಇದೆ ನೋಡಿ, ಮಾಡೋ ಕೆಲಸಗಳು ಮಾಡ್ತಾರೆ, ಈ ಥರ ಮಾಡಿಬಿಡ್ತಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಒಂಚೂರು ಬೋರ್ಡ್ ಆದರೂ ಹಾಕಬೇಕು, ಇಲ್ಲ ಬ್ಯಾರಿಗೇಟ್ ಆದರೂ ಹಾಕ್ಬೇಕು ತಾನೆ. ಈಗ ಮಾಡಿದ್ರೆ ಎಲ್ಲ ಜನ ಕನ್ಫ್ಯೂಸ್ ಆಗಲ್ವ? ನೋಡಿ ಅದರಿಂದ ಎಷ್ಟು ಜಾಮ್ ಆಗಿದೆ ಅಂತಂದರೆ
ಬೆಂಗಳೂರಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಇದೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಏನಾದರೂ ಕೆಲಸಗಳು ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿ ಬೋರ್ಡ್ಗಳಿರಲ್ಲ, ಮತ್ತು ಬ್ಯಾರಿಗೇಟ್ಗಳು ಕರೆಕ್ಟಾಗಿರಲ್ಲ, ಒಬ್ಬರು ಪೊಲೀಸರು ಕರೆಕ್ಟಾಗಿ ನಿಂತಿರಲ್ಲ, ಎಲ್ಲ ತುಂಬ ಪ್ರಾಬ್ಲಮ್ ಇದೆ. ಬಟ್ ಅವೆಲ್ಲ ಲೆಕ್ಕಕ್ಕೆ ಬರಲ್ಲ. ರೋಡ್ಗಳು ನೆಟ್ಟಗಿರಲ್ಲ, ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಹೆಲ್ಮೆಟ್ ಹಾಕಿಲ್ಲ ಅಂದರೆ ಫೈನು ಗೀನು ಅದೆಲ್ಲ ಕರೆಕ್ಟಾಗಿ ಇಸ್ಕೊತಾರೆ. ನಿನ್ ಕಾಂಪ್ಲಿಮೆಂಟ್ಸ್ಗೆ ಥ್ಯಾಂಕ್ಸ್. ಇರೋ ಗಾಡಿಗೆ ಟೇಡಿ ಇದೆ ಹಿಂದೆಗಡೆ, ಅದನ್ನು ಹಾಕ್ಸ್ಬೇಕು. ಬಟ್ ನನಗೆ ಅದಕ್ಕಿಂತ ಇದೇ ಚೆನ್ನಾಗಿದೆ. ಅದಕ್ಕೆ ಹತ್ತತ್ರ ನಾನು ಹೆಬ್ಬಾಳ ದಾಟ್ಬಿಡ್ತಾ ಇದ್ದೆ. ನನ್ನ ಮಕ್ಕಳು ರೋಡ್ ಪ್ರಾಬ್ಲಮಿಂದ ನಾನಿನ್ನು ಇಲ್ಲೇ ಇದ್ದೀನಿ. ಮನೆಯಿಂದ 1 ಕಿಲೋಮೀಟ್ರ್ ದೂರನೂ ಬಂದಿಲ್ಲ ಇನ್ನು ನಾನು. ದೇವರು ಕೊಟ್ಟಿದ್ದ ಸುಖ ಸಂತೋಷನೆಲ್ಲ ಬೇಗ ಕಳ್ಕೊಂಡ್ಬಿಟ್ಟೆ. ನಾನು ಕಳ್ಕೊಂಡ್ಬಿಟ್ಟೆ ಅನ್ನೋದಕ್ಕಿಂತ ಅವನೇ ಕಿತ್ಕೊಂಡ್ಬಿಟ್ಟ. ಆವತ್ತು ಕೂಡಿಟ್ಟ ಕಣ್ಣೀರೆಲ್ಲ ಇವತ್ತು ಹರಿದು ಹೋಗ್ತಾ ಇದೆ. ಎಲ್ಲ ಕ್ಯಾಮ್ರಾನೇ ನೋಡ್ತಾವ್ರೆ ಗಾಯ್ಸ್. ನೋಡಿ ಎಷ್ಟು ಕನ್ಸ್ಟ್ರಕ್ಷನ್ ಮಾಡ್ತವ್ರೆ ಅಂದರೆ ಮುಂದೆ ಹೋಗೋಕ್ಕೆ ಆಗಲ್ಲ. ಇಲ್ಲೊಬ್ರು ಪೊಲೀಸರು ನಿಂತಾರೆ ಅಷ್ಟೇ. ಅವರು ಫುಲ್ ಮೊಬೈಲಲ್ಲಿ ಬ್ಯುಸಿ ಅವರೇ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಪೆಟ್ರೋಲ್ ಏನು ಬೇಡ ಅನಿಸುತ್ತೆ. ಪೆಟ್ರೋಲು ಮುಂದೆ ಎಲ್ಲಾದರೂ ಹಾಕಿಸ್ಕೊತೀನಿ. ಒಟ್ನಲ್ಲಿ ಇವಾಗ ಪ್ರೆಸೆಂಟ್ ಹೆಂಗಿದೆ ಅಂದರೆ ಸಂಜಯ್ ನಗರ್ ಫುಲ್ಲು ಕನ್ಸ್ಟ್ರಕ್ಷನಲ್ಲಿದೆ. ಇಲ್ಲಿ ಓಡಾಡೋರಿಗೆಲ್ಲ ಹೆವಿ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ನೋಡಿ. ಇನ್ನೂ ಎಷ್ಟು ದಿನ ಟೈಮ್ ತಗೋತಾರೋ ಗೊತ್ತಿಲ್ಲ. ಇಲ್ಲಿ ಎಲ್ಲನೂ ಫುಲ್ ಬ್ಯಾರಿಗೇಟ್ ಹಾಕಿದ್ದಾರೆ. ಸ್ವಲ್ಪ ನೋಡ್ಕೊಂಡು ಓಡಾಡಿ. ಯಾರ್ಯಾರು ಸಂಜಯ್ ನಗರ್ ಕಡೆ ಬರೋರಿದ್ರೆ ಆಲ್ಟರ್ನೇಟ್ ರೋಡ್ ಯೂಸ್ ಮಾಡಿ. ಇವಾಗ ನಾನು CBI ಹತ್ರ ಬಂದೆ. CBIಯಿಂದ ಸ್ಟ್ರೈಟ್ ಒಂದೇ ರೂಟು. ಕನ್ಮಂಗ್ಲ ಗೇಟ್ ನಾನು ಆ್ಯಕ್ಚುಲಿ ಹೋಗ್ತಿರೋದು. ತಿಂಗಳಾಯ್ತು ನಾನು ಗಾಡಿನ ತಗೊಂಡು. ಬಟ್ ನಾನು ಓಡಿಸಿರೋದು ಎಷ್ಟು ಗೊತ್ತಾ, ಜಾಸ್ತಿ ಏನಿಲ್ಲ. ನೋಡ್ಬೋದು 1940 ಕಿಲೋಮೀಟ್ರ್ ಓಡಿದೆ ಅಷ್ಟೇ. ತುಂಬಾ ಒಳ್ಳೇದಾಗ್ಲಿ. ಅವ್ರ ಅನುಭವ ಬಹಳ ದೊಡ್ಡದಿದ್ದಾವೆ. ಅಂದರೆ ನಾನು ಜಾಸ್ತಿ ಗಾಡಿನ ಬಳಸಿಲ್ಲ. ಒಂದೇ ಒಂದು ಟೈಮು ಗುಡಿಬಂಡೆ ಆಮೇಲೆ ಲೇಪಾಕ್ಷಿ ಟೆಂಪಲ್ ಅಂತ ಇಲ್ಲಿ ಬೆಂಗಳೂರಿಂದ ಒಂದು 110 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟರೆ ನಾನು ಜಾಸ್ತಿ ಎಲ್ಲೂ ಓಡಾಡೇ ಇಲ್ಲ. ಅದೇ ರಾಯಚೂರಿಗೆ ತಗೊಂಡೋಗಿದ್ದೆ. ರಾಯಚೂರಿಗೆ ತಗೊಂಡೋದಾಗ ಒಂದೂವರೆ ಸಾವಿರ ಕಿಲೋಮೀಟ್ರೇನೋ ಓಡ್ತು ಗಾಡಿ. ಅಂದರೆ ಫಸ್ಟ್ ಸರ್ವಿಸ್ ಮಾಡಿಸ್ಕೊಂಡು ನಾನು ತಗೊಂಡೋಗಿದ್ದೆ. ಆವಾಗೂ ಕೂಡ ಗಾಡಿ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕಾದ್ರೆ ಒಂದು 500 ಕಿಲೋಮೀಟ್ರನ್ನ ಓಡಿತ್ತು. 1000 ಕಿಲೋಮೀಟ್ರಿಗೆ ಫಸ್ಟ್ ಸರ್ವಿಸ್ ಇರುತ್ತೆ. R15 ತೊಗೊಂಡಾಗ ನಾನು 500 ಕಿಲೋಮೀಟ್ರ್ ಓಡಿಸಿದ್ನಲ್ಲ. ಬಟ್ ಅಂದರೆ ಆಪ್ಷನ್ ಇರುತ್ತೆ ನಿಮಗೆ. ನೀವು 1000 ಕಿಲೋಮೀಟ್ರ್ ಓಡಿಸಿದ್ರೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು, ಇಲ್ಲ 1 ತಿಂಗಳು ಆದರೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು. ಆ ಥರ ಕೊಡ್ತಾರೆ. ಡೇ ವೈಸು ಕೊಡ್ತಾರೆ, ಕಿಲೋಮೀಟ್ರ್ ವೈಸು ಕೊಡ್ತಾರೆ. ನೀವೇನಾದರೂ ಅಕಸ್ಮಾತ್ ಗಾಡಿ ಓಡಿಸ್ಲಾರ್ದೇನೆ ನಿಂತಲ್ಲೇ ನಿಲ್ಲಿಸಿದ್ರು ಕೂಡ ನಾನು ಸರ್ವಿಸ್ ಮಾಡಿಸೋದು ಆರಾಮಾಗಿ 1000 ಕಿಲೋಮೀಟ್ರ್ ಆದಮೇಲೆ ಮಾಡಿಸೋಣ ಅಂದ್ಬಿಟ್ಟು ನೀವು ಗಾಡಿನೇ ಬಳಸಲಾರ್ದೆ 1000 ಕಿಲೋಮೀಟ್ರನ್ನ 3 ತಿಂಗಳಲ್ಲಿ ಓಡಿಸ್ಬಿಟ್ಟು ಆಯಿಲ್ ಚೇಂಜ್ ಮಾಡಿಸ್ತೀನಿ ಅಂದ್ರಲ್ಲ. ಫಸ್ಟ್ ಗಾಡಿ ತೊಗೊಂಡಿರ್ತೀವಿ ಅಂದರೆ ಗಾಡಿನ ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಯಾವ್ಯಾವ ಟೈಮಿಗೆ ಆಯಿಲ್ ಚೇಂಜ್ ಮಾಡಿಸ್ಬೇಕು ಅದನ್ನ ಕರೆಕ್ಟಾಗಿ ಮಾಡಿಸ್ಕೊಂಡಿದ್ರೆ ಗಾಡಿ ನೀವು ಬೇರೇನೂ ಮಾಡಿಸೋದು ಬೇಕಾಗಿಲ್ಲ. ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸಿದ್ರೆ ಗಾಡಿನ ತುಂಬ ನೀಟಾಗಿ ಮೇಂಟೆನೆನ್ಸ್ ಮಾಡ್ಬೋದು. ಅದಕ್ಕೆ ಯಾವಾಗಲೂ ಅಷ್ಟೇ ಕರೆಕ್ಟಾಗಿ ಸರ್ವಿಸ್ನ ಟೈಮ್ ಟು ಟೈಮ್ ನೋಡ್ಕೊಳ್ಳಿ. ಯಾವಾಗ ಸರ್ವಿಸ್ ಬರುತ್ತೋ ಆವಾಗ ಹೋಗ್ಬಿಟ್ಟು ಸರ್ವಿಸ್ ಮಾಡಿಸಿ. ಸ್ವಲ್ಪ ಮುಂಚೆನೇ ಮಾಡಿಸಿ ಪರವಾಗಿಲ್ಲ, ಬಟ್ ಯಾವತ್ತೂ ಲೇಟಾಗಿ ಮಾಡಿಸ್ಬೇಡಿ. ಅಕಸ್ಮಾತ್ ಏನೋ ಒಂದು ಎಮರ್ಜೆನ್ಸಿಯಿಂದ ನಿಮಗೆ ಒಂದು 100-200 ಕಿಲೋಮೀಟ್ರ್ ಎಕ್ಸ್ಟ್ರಾ ಓಡಿದ್ರು ಪರವಾಗಿಲ್ಲ. ಬಟ್ ಒಂದು 500-1000 ಕಿಲೋಮೀಟ್ರ್ ಆ ಥರ ಬಿಡೋಕ್ಕೆ ಹೋಗ್ಬೇಡಿ ಜಾಸ್ತಿ. ಆಯಿಲ್ ಎಲ್ಲ ತುಂಬ ಗಟ್ಟಿಯಾಗಿ ಹೋಗ್ಬಿಟ್ರೆ ಸ್ವಲ್ಪ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಪ್ರಾಬ್ಲಮ್ಮೇ ಸುಮ್ಮನೆ. ಆಮೇಲೆ ನೀವು ಚೆನ್ನಾಗಿ ಮೇಂಟೈನ್ ಮಾಡಿರ್ತೀರ ಇಷ್ಟು ವರ್ಷ, ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಆ ಟೈಮಲ್ಲಿ ನಿಮಗೆ ಒಂಥರ ಫೀಲ್ ಆಗುತ್ತೆ. ಆ ಫೀಲ್ ಯಾವತ್ತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. 1 hour later. ಇವಾಗ ನಂದು ಅಷ್ಟೇ. ನೆಕ್ಸ್ಟ್ ಸರ್ವಿಸ್ ಬಂದು 5000 ಕಿಲೋಮೀಟ್ರಿಗೆ ಐತೆ. ನಂದಿನ್ನು ಇವಾಗ 2000. ನಾನು ನೆಕ್ಸ್ಟ್ ಪ್ಲ್ಯಾನ್ ಎಲ್ಲೂ ಇಲ್ವಲ್ಲ. ನಾನು ಎಲ್ಲೂ ಲಾಂಗ್ ಹೋಗ್ತಾ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಇಲ್ಲೇ ಓಡಾಡ್ತಾ ಇದ್ದೀನಿ. मज़ा आया और मैं ये जो मज़ा है
हिंदुस्तान के हर व्यक्ति को देना चाहता हूँ। ಅದೇ ಕಾರಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಏನಾದರೂ ತಿಂತೀರಲ್ಲ, ಸ್ವಲ್ಪ ಯೋಚನೆ ಮಾಡಿ. ಈ ಥರ ರೋಡಲ್ಲಿ ಹಾಕ್ದೇನೆ ತಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕಿದ್ರೆ ನೀವು ಎಲ್ಲ ರೋಡ್ಗಳು ತುಂಬ ನೀಟಾಗಿರುತ್ತೆ, ಏನು ಹೇಳೋದು ಬೇಕಿಲ್ಲ ಅದನ್ನ. ಬಟ್ ನಮ್ಮ ಜನ ಆ ಥರ ಮಾಡಲ್ಲ. ಏನಾದರೂ ಮಾಡಲೇಬೇಕು. ರಾತ್ರಿ ಮಿಕ್ಕಿರೋ ಎಣ್ಣೆ ತಗೊಂಬ. 12 seconds later. ನಾನು ಆಲ್ರೆಡಿ ಟೋಲ್ ದಾಟ್ಬಿಟ್ಟು ಸ್ವಲ್ಪ ಮುಂದೆ ಬಂದು ಲೆಫ್ಟಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲಿಂದ ಏನು ತುಂಬ ದೂರ ಇಲ್ಲ, ಇಲ್ಲೇ ಒಂದು 1 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಬನ್ನಿ ಹೊರಡೋಣ. ಈ ಮೇಲೆ ಏನು ಫ್ಲೈಓವರ್ ನೋಡ್ತಿದ್ದೀರಲ್ಲ ನೀವು, ಹಂಗೆ ಹೋದರೆ ಏರ್ಪೋರ್ಟ್ ಬರುತ್ತೆ. ಅಂದರೆ ಆ ಕಡೆಯಿಂದ ಬರೋರಿಗೆ ಆ ಕಡೆಯಿಂದ ಹಿಂಗೆ ಏರ್ಪೋರ್ಟ್ಗೆ ಹೋಗ್ಬೋದು. ಸೊ ದೇವನಹಳ್ಳಿ, ನಂದಿ ಬೆಟ್ಟ, ದೊಡ್ಡಬಳ್ಳಾಪುರ ಆ ಥರ ಏನಾದ್ರು ಹೋಗೋದಿದ್ರೆ ಇದೇ ರೋಡಲ್ಲಿ ಹೋಗ್ಬೋದು. ನಾನು ನಂದಿ ಹಿಲ್ಸ್ ಹೋಗಬೇಕು ಗೈಸ್, ಒಂದು ಸತಿನೂ ನಂದಿ ಹಿಲ್ಸ್ ಹೋಗಿಲ್ಲ. ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ನಾನು ಹತ್ತತ್ರ ಒಂದು 10-11 ವರ್ಷ ಆಯಿತು. ಅಂದರೆ ಬೆಂಗಳೂರಲ್ಲಿ ಇರೋದಕ್ಕೆ ನಾನು ಸೆಂಟ್ರಲ್ಲೆಲ್ಲ ಊರಿಗೆ ಎಷ್ಟೋ ಸತಿ 1 ವರ್ಷ 2 ವರ್ಷ ಹೋಗಿ ಬಂದಿದ್ದೀನಿ ರಾಯಚೂರಿಗೆ. ಬಟ್ ಹುಟ್ಟಿದಾಗಿಂದ ನಾನು ಇರೋದು ಬೆಂಗಳೂರಲ್ಲೇ, ಮುಕ್ಕಾಲು ಭಾಗ. ಆದರೂ ಕೂಡ ಇವತ್ತಿನವರೆಗೂ ನಂದಿ ಹಿಲ್ಸ್ಗೆ ಹೋಗೋಕ್ಕಾಗಿಲ್ಲ. ನಿಮ್ಮನ್ನ ತಡೆದಿರುವವರು ಯಾರು? ನಂದಿ ಹಿಲ್ಸ್ ಒಂದು ನೋಡಬೇಕು. ಬಟ್ ಅದೊಂದೇ ಅಂತಲ್ಲ, ನನಗೆ ಸುತ್ತಮುತ್ತ ನೋಡಬೇಕು. ಬೆಂಗಳೂರು ಹತ್ರ ಏನೇನಿದೆ ಎಲ್ಲ ಕಡೆನೂ ನೋಡಬೇಕು. ನಾನು ನೋಡ್ತೀನಿ, ಜೊತೆಗೆ ನಿಮಗೂ ತೋರಿಸ್ತೀನಿ ಅಂತ ಹೇಳಿ ಮಾತು ಕೊಡ್ತೀನಿ. ಬಟ್ ನೀವೇನು ಮಾಡಬೇಕು ಅಂದರೆ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋನ ಲೈಕ್ ಮಾಡಿಕೊಂಡು, ಕ್ಲೀನರ್ಸ್ಗೆ ಸಪೋರ್ಟ್ ಮಾಡಿಕೊಂಡು ಇರಿ ಅಂತ ಹೇಳ್ತೀನಿ. ಮತ್ತು ಇನ್ನೂ ಒಂದು ಸತಿ ರಿಯಾಕ್ಷನ್ ವೀಡಿಯೋನು ಮಾಡ್ತೀನಿ ನಾನು. ರಿಯಾಕ್ಷನ್ ವೀಡಿಯೋ ಬೇಕಾ ಅಥವಾ ಬೇಡವಾ ಅಂತ ನನಗೂ ಗೊತ್ತಿಲ್ಲ. ಬಟ್ ಮಾಡ್ತೀನಿ ಒಂದಲ್ಲ ಒಂದು ಟೈಮು. ಕೆಲವೊಬ್ಬರಿಗೆ ಅದು ಇರುತ್ತೆ, ನಾನು ಗಾಡಿ ತೊಗೊಂಡಾದ್ಮೇಲೆ ಹೆಂಗಿರುತ್ತೆ ಏನು ಫೀಲು ಅಂತ. ಅವ್ರ ಮೈಂಡಲ್ಲೂ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ R15ಗೆ ಅಂತ ಇರುತ್ತಲ್ಲ. ಸೊ ಅದಕ್ಕೇನೇ ನನ್ನ ವೀಡಿಯೋ ಮುಖಾಂತರ ತಗೊಳ್ಳದೇ ಇರೋರಿಗೆ ಫೀಲ್ ಮಾಡಿಸೋಣ, ನಾನು ತಗೊಂಡ್ರೆ ಇದೇ ಥರ ಇರುತ್ತಾ ಅಂತ. ಸೊ ಅದನ್ನು ಮಾಡ್ತೀನಿ. ಗಂಡು ಮಗುನ ಹೆಣ್ಮಗು? ಬೆಂಗಳೂರು ಆಲ್ರೆಡಿ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಆದರೂ ಕೂಡ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇರೋದು ನೋಡಿದ್ರೆ, ಮೆಟ್ರೋ ಆಗಲಿ, ಇಲ್ಲೋಡು ಇಲ್ಲಿಂದ ಯಾವುದೋ ಒಂದು ಫ್ಲೈಓವರ್ ಮಾಡ್ತಾ ಇದ್ದಾರೆ ಕನ್ಮಂಗ್ಲ ಗೇಟಿಂದ, ಆ ಕಡೆಗೂ ಫ್ಲೈಓವರ್ ಬರ್ತಾಯಿದೆ. ಎಷ್ಟು ಅಪ್ಡೇಟ್ ಆಗ್ತಾ ಇದೆ ಅಂದರೆ ಬೆಂಗಳೂರನ್ನ ನಾವು ಇನ್ನೂ ಒಂದು 5 ಇಲ್ಲ 10 ವರ್ಷದಲ್ಲಿ ನೋಡಿದ್ರೆ ನಿಜವಾಗ್ಲೂ ಫಾರಿನ್ ಫೀಲ್ ಆಗುತ್ತೆ ಅಂತ ಅನಿಸುತ್ತೆ. ಆ ರೇಂಜಿಗೆ ಇಂಪ್ರೂವ್ಮೆಂಟಲ್ಲಿದೆ ಇವಾಗ ಸದ್ಯಕ್ಕೆ. ಬಟ್ ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ. ಜನಸಾಮಾನ್ಯರಿಗೆ ಈಗ ಬದುಕೋದಕ್ಕೂ ತುಂಬ ಕಷ್ಟ ಆಗೋಗಿದೆ. ಕೆಲವೊಂದು ಗೌರ್ಮೆಂಟು, ಓಕೆ ಗೌರ್ಮೆಂಟ್ನ ಎಲ್ಲದಕ್ಕೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಒಪ್ತೀನಿ. ಬಟ್ ಕೆಲವೊಂದು ಸತಿ ಅನಿಸುತ್ತೆ ಜನಸಾಮಾನ್ಯರ ಬಗ್ಗೆ ಗೌರ್ಮೆಂಟ್ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲೂ ಒಂದು ಮಾಲ್ ಆಗ್ತಾಯಿದೆ. ಅಂದರೆ ಯಾವಾಗ ಈ ಸೈಡು ಏರ್ಪೋರ್ಟ್ ಆಗ್ಬಿಡ್ತಲ್ಲ, ಏರ್ಪೋರ್ಟ್ ಆದಾಗಿಂದ ಇಲ್ಲೆಲ್ಲ ವ್ಯಾಲ್ಯೂ ಜಾಸ್ತಿ ಆಗೋಯ್ತು. ರೈತರೆಲ್ಲ ಇದ್ರಲ್ವಾ, ಅವ್ರ ಜೀವನದಲ್ಲಿ ಒಂಥರ ಬೆಳಕು ಬಂದಂಗೆ ಆಯಿತು. ಹೊಲ ಮನೆ ಎಷ್ಟಾದರೂ ಇರಲಿ, ಇಲ್ಲಿ ಎಲ್ಲದಕ್ಕೂ ವ್ಯಾಲ್ಯೂ ಜಾಸ್ತಿ ಆಗೋಯ್ತು. ನಮ್ಮ ಜೀವನದಲ್ಲೂ ಅಷ್ಟೇ, ಯಾವಾಗ ಬೆಳಕರಿಯುತ್ತೆ ಅಂತ ಹೇಳೋಕ್ಕಾಗಲ್ಲ, ಹೋಪ್ಸ್ ಇಟ್ಕೋಬೇಕು ಹಂಗೇನೆ. ಬಟ್ ಇಲ್ಲಿ ರೈತರಿಗೆಲ್ಲ ಇದರಿಂದ ಏರ್ಪೋರ್ಟ್ ಆದಮೇಲೆ ಒಳ್ಳೇದಾಗಿದ್ದರೆ, ಈ ಪಾಪ ಬಿಡದಿ ಹತ್ರ ಇರೋ ರೈತರ ಕಷ್ಟ ಯಾರಿಗೆ ಹೇಳಬೇಕು. ಕೆಲವೊಬ್ಬರಿಗೆ ಭೂಮಿ ಬೇಕು, ಕೆಲವೊಬ್ಬರಿಗೆ ದುಡ್ಡು ಬೇಕು. ನನ್ನ ಪ್ರಕಾರ ಏನು ಹೇಳ್ತೀನಿ ಅಂದರೆ, ಎಲ್ಲ ರೈತರು ಒಗ್ಗಟ್ಟಾಗಿ ನಿಂತ್ಕೊಂಡು ಎಲ್ಲರೂ ನಮಗೆ ಭೂಮಿನೇ ಬೇಕು, ನಮಗೆ ಯಾವ ದುಡ್ಡು ಬೇಡ ಅಂತ ನಿಂತ್ಕೊಂಡ್ರೆ ಏನೇ ತಿಪ್ಪರ್ಲಾಗ ಹಾಕಿದ್ರೂ ಗೌರ್ಮೆಂಟು ಟೌನ್ಶಿಪ್ ಮಾಡೋಕ್ಕಾಗಲ್ಲ. ಬಿಡ್ತೀನ ರೈತರಿಗಿರೋ ಪವರು ಯಾರಿಗೂ ಇಲ್ಲ ರೀ. ನಮ್ಮಿರಿಕೇನೆ ಫಸ್ಟು ಎಲ್ಲರೂ ಒಂದೇ ಮೈಂಡ್ಸೆಟ್ಟಲ್ಲಿರಬೇಕು, ನನಗೆ ಭೂಮಿನೇ ಬೇಕು ಅಂತ. ಮುಕ್ಕಾಲು ಭಾಗ ನಂಗೆ ದುಡ್ಡು ಬೇಕು, ಇನ್ನು ಭೂಮಿ ಬೇಡ ಅಂತ ಅನ್ನೋರು ಇದ್ದಾರೆ ಒಳಗಡೆನೇ. ಅಂಥವ್ರಿಂದನೇ ಅದು ಅವ್ರಿಗೆ ಸಪೋರ್ಟ್ ಸಿಕ್ತಂಗೆ ಆಗ್ತಾಯಿದೆ. ತುಂಬ ಒಳ್ಳೇದಾಗಲಿ. ಅವ್ರ ಅನುಭವ ಭಾಳ ದೊಡ್ಡದಿದ್ದಾವೆ.
ಒಳ್ಳೇದಾಗಲಿ, ಅವರು ನೋಬೆಲ್ ಪ್ರಶಸ್ತಿ ಸಿಗಲಿ, ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಗಲಿ. ಅವರು ಬಂದು ಬಿಲ್ ಕ್ಲಿಂಟನ್ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅವ್ರಿಗೆ ಅವಾರ್ಡ್ಗಳು ರಿವಾರ್ಡ್ಗಳು ಸಿಗಲಿ. ಸೊ ಇದು ನಮ್ಮ ಚಿಕ್ಕಮ್ಮ ಅವ್ರ ಮನೆ. ಗಾಡಿ ಇಲ್ಲೆಲ್ಲಾದ್ರೂ ನೆಳ್ಳಿಗೆ ಹಾಕ್ಬಿಟ್ಟು ಮೇಲೆ ಹೋಗೋಣ. ಬೈಕ್ನ ಇಲ್ಲಿ ಪಾರ್ಕ್ ಮಾಡಿ, ನೋಡಿ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ಲುಕ್ ನೋಡ್ಬೋದು ನೀವು ಮುಂದೆಯಿಂದ. ನನಗೆ ಆ್ಯಕ್ಚುಲಿ ಬ್ಲೂ ಕಲರ್ ತೊಗೋಬೇಕು ಅಂತ ಇತ್ತು. ಫ್ಯೂಚರ್ ನೋಡಿಬಿಟ್ಟು ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು 10,000 ರೂಪಾಯಿಗೆ TFT ಡಿಸ್ಪ್ಲೇ, ಆಮೇಲೆ ತುಂಬ ಇನ್ನೂ ಏನೇನೋ ಇದೆ, ಅದನ್ನೆಲ್ಲನೂ ಮಿಸ್ ಮಾಡ್ಕೊಬಿಡ್ತೀನಲ್ಲ ಒಂದೇ ಒಂದು ಕಾರಣಕ್ಕೆ ಇದನ್ನು ತೊಗೊಂಡು. ಬಟ್ ಇದು ಏನು ಕಮ್ಮಿ ಇದೆ ಅಂತಲ್ಲ, ಇದರಲ್ಲೂ ತುಂಬ ಫ್ಯೂಚರ್ಸ್ ಇದೆ. ಸೇಮ್ ಲುಕ್ ಕೂಡ R1M ನೋಡ್ದಂಗೆ ಅನಿಸುತ್ತೆ. R1M ಸ್ವಲ್ಪ ಬಲ್ಕಾಗಿ ಬರುತ್ತೆ, ಇದು ಸ್ವಲ್ಪ ಕಮ್ಮಿ ಅಷ್ಟೇ. ಆದರೂ ನೋಡಿದವ್ರಿಗೆಲ್ಲರಿಗೂ ಸಡನ್ನಾಗಿ R1M ಕಾಣಿಸ್ದಂಗೆ ಕಾಣಿಸುತ್ತೆ. ಸರಿ ಗೈಸ್, ನಾನು ಸಿಗ್ತೀನಿ, ಬಾಯ್. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior.